ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 4,000 ರೂಪಾಯಿವರೆಗೂ ಬಾಕಿ ಕಂತು ಹಣ ಜಮೆ ಆಗೋದಕ್ಕೆ ಈಗ ಶುರುವಾಗ್ತಾ ಇದೆ. ಮೇ ತಿಂಗಳು ಕೂಡ ಪ್ರಾರಂಭವಾಗಿದೆ. ಅದೇ ತರ ಕರ್ನಾಟಕ ರಾಜ್ಯದಂತ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಗೃಹಲಕ್ಷ್ಮಿಯರಿಗೆ 3 ಬಂಪರ್ ಸುದ್ದಿ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಹೌದು ವೀಕ್ಷಕರೇ, ಯುದ್ಧ ಏನು ಮುಗಿತಾ ಇಲ್ಲ. ಅದೇ ತರ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಭಾರತಕ್ಕೆ ಕೇಳುವಂತೆ ಇಲ್ಲ. ಎದಕ್ಕಂದ್ರೆ ಕೆಲವೊಂದು ಹೋಟೆಲ್ಗಳು ಈಗಾಗಲೇ ಬಾಗಿಲುಗಳನ್ನ ಬಂದ್ ಮಾಡಿ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಅಲ್ಲ, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಪರಿಷ್ಕರಣೆ ಮಾಡಬಹುದು. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕೂಡ 50 ರೂಪಾಯಿ ಏರಿಕೆ ಆಗೋ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಕೂಡ ಏರಿಕೆ ಆಗಬಹುದು. ಮತ್ತೊಂದು ಕಡೆಗೆ ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಹೌದು, ಈ ದಿನದಿಂದ ಬಸ್ ಸಂಚಾರ ರಾಜ್ಯಾದ್ಯಂತ ಬಂದ್ ಆಗೋದು ಆ ಒಂದು ನಿರೀಕ್ಷೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸರ್ಕಾರದ ಜೊತೆಗೆ ಪದೇ ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಸಾರಿಗೆ ನೌಕರರು ಈಗ ಪ್ರತಿಭಟನೆ ಹಿಡಿದು ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಪಟ್ಟು ಹಿಡಿಯಲಿದ್ದಾರೆ. ಇನ್ನು ವೀಕ್ಷಕರೇ, ಇಂದಿರಾ ಕಿಟ್ ಕೊನೆಗೂ ವಿತರಣೆ ಮಾಡೋ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ನೀವು ಕೂಡ ರೇಷನ್ ಕಾರ್ಡ್ ಗ್ರಾಹಕರಾಗಿದ್ರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಅದೇ ತರ ನಿಮಗೆ ಅಕ್ಕಿ ಜೊತೆಗೆ ಇನ್ಮೇಲೆ ಇವೆಲ್ಲಾ ವಸ್ತುಗಳು ಸಿಗಲಿದ್ದಾವೆ. ಯಾವ ತರ ವಿತರಣೆ ಮಾಡ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತೆ ಬಜೆಟ್ ನಲ್ಲಿ ಘೋಷಣೆ ಆದ ಎಲ್ಲಾ ಒಂದು ಘೋಷಣೆಗಳು ಅಂದ್ರೆ ಕರ್ನಾಟಕ ಸರ್ಕಾರದ ಬಜೆಟ್ ನಲ್ಲಿ ಘೋಷಣೆ ಆಗಿದ್ದು ಎಲ್ಲವನ್ನು ಕೂಡ ಇದೇ ಒಂದು ಮೇ ತಿಂಗಳ ಒಳಗೆ ಎಲ್ಲ ಜಾರಿ ಆಗ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ಒಂದು ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು, ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಗುಡ್ ನ್ಯೂಸ್ ಇದೆ. ಹೌದು, ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಬಂದಿದೆ. ಹಣ ಜಮೆ ಆಗ್ತಾ ಇದೆ. ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋನ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಾವು ಕೇಳೋ ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ನಿಮ್ಮ ಒಂದು ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸಹಾಯವಾಗುತ್ತೆ ಅಂತಾನೆ ಹೇಳ್ಬಹುದು. ನೋಡಿ, ಮೊನ್ನೆ ತಾನೇ 28ನೇ ಕಂತು ಹಣ ಜಮಾ ಆಗಿದೆ. ಎಲ್ಲರ ಅಕೌಂಟ್ಗೂ ಕೂಡ ಹಣ 28ನೇ ಕಂತು ಜಮೆ ಆಗಿದೆ ವೀಕ್ಷಕರೇ. ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿವರೆಗೂ ಹಣ ಹೋಗಿದೆ. ಈಗ 29ನೇ ಕಂತು ಹಣ ಕೂಡ ಜಮೆ ಆಗೋ ಪ್ರಕ್ರಿಯೆ ಶುರುವಾಗಿದೆ. ಹೌದು, ಕಳೆದ 1 ವಾರದಿಂದ ಹಣ ಜಮೆ ಆಗ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಯವರು. ಆದ್ರೆ ಸರ್ಕಾರದಿಂದ 29ನೇ ಕಂತು ಹಣ ಬಿಡುಗಡೆ ಆಗಿದೆ ಎಂಬುದಕ್ಕೆ ಅಧಿಕೃತ ಒಂದು ಸಾಕ್ಷಿ ಆಗಿರ್ಬೋದು, ಅಧಿಕೃತ ಒಂದು ಹೇಳಿಕೆ ಇನ್ನೂ ಕೂಡ ಬಂದಿಲ್ಲ. ಆದ್ರೂ ಕೂಡ ಕೆಲವೊಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ 28ನೇ ಕಂತು ಹಾಗೂ 29ನೇ ಕಂತು ಕೂಡ ಈಗ ಜಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ನಿಮಗೆ 29ನೇ ಕಂತು ಹಣ ಇನ್ನೂ ಬಂದಿಲ್ಲ ಅಂದ್ರೆ ನೋಡಿ, ಹೋದ ವಾರದಿಂದ ಹಣ ರಿಲೀಸ್ ಆಗ್ತಾ ಇದೆ ಅಂದ್ರೆ ಈ ವಾರ ಕೂಡ ಅಂದ್ರೆ ಇದು ಒಂದು 8ನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ. ಮೇ ತಿಂಗಳು 8, 9, 10 ತಾರೀಕು. ಈ 10ನೇ ತಾರೀಕಿನ ಒಳಗೆ ನಿಮಗೂ ಕೂಡ ಮತ್ತೊಂದು ಸುತ್ತಿನ ಕಂತಿನ ಹಣ ಜಮೆ ಆಗೋ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಒಂದು ಅಕೌಂಟ್ಗೆ ಇಲ್ಲಿವರೆಗೂ 56,000 ರೂಪಾಯಿ ಕೊಟ್ಟಿದ್ದಾರೆ. 29ನೇ ಕಂತು ಬಂದ್ರೆ 58,000 ರೂಪಾಯಿ ಆಗ್ತಾ ಇದೆ. ಅದೇ ತರ ಮೇ ತಿಂಗಳ 15ನೇ ತಾರೀಕಿನ ನಂತರ 30ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ಬೇಕು. ಆಸ್ ಪರ್ ಪ್ರತಿ ತಿಂಗಳು ಒಂದು ಕಂತು ಹಣ ರಿಲೀಸ್ ಆಗ್ಬೇಕಲ್ಲ. ಮೇ ತಿಂಗಳಲ್ಲೂ ಕೂಡ 30ನೇ ಕಂತು ಹಣ ಬಿಡುಗಡೆ ಆದ್ರೆ ಒಟ್ಟು ಒಂದು ಅಕೌಂಟ್ಗೆ ಮೇ ಅಂತ್ಯದವರೆಗೂ ಗೃಹಲಕ್ಷ್ಮಿಯರಿಗೆ 60,000 ರೂಪಾಯಿ ಜಮೆ ಆಗಿದಂತಾಗುತ್ತೆ. ಹೀಗಾಗಿ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಅಕೌಂಟ್ ಅನ್ನ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. 28ನೇ ಕಂತು ಬಂದು 29ನೇ ಕಂತು ಬಂದಿಲ್ಲ ಅಂದ್ರೆ ಯಾರು ಕೂಡ ಚಿಂತೆ ಮಾಡಬೇಡಿ. ನಿಮಗೆ ಅಕೌಂಟ್ಗೆ ಹಣ ಬರುತ್ತೆ, ಅದು ಗ್ಯಾರಂಟಿಯಾಗಿ ಬರುತ್ತೆ. ಸ್ವಲ್ಪ ಇನ್ನೂ 1 ವಾರ ತಡ ಆಗ್ಬಹುದು. ಅದೇ ಯಾರಿಗೆಲ್ಲ 28, 27 ಬಂದಿಲ್ಲ ನೋಡಿ, ಕಳೆದ 2-3 ತಿಂಗಳಿಂದ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವರು ದಯವಿಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದ್ಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಅಂತ ಬರುತ್ತೆ, ಅದು ಆನ್ ಆಗಿದೆಯೋ ಇಲ್ವೋ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಎದಕ್ಕಂದ್ರೆ ಸರ್ಕಾರ DBT ಮೂಲಕ ಹಣ ಹಾಕುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಣವನ್ನ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ. ಆ ಒಂದು ಆಧಾರ್ ಕಾರ್ಡ್ ನಂಬರು ಯಾವ ಬ್ಯಾಂಕ್ಗೆ ಸೀಡಿಂಗ್ ಆಗಿರುತ್ತೆ, ಯಾವ ಬ್ಯಾಂಕ್ಗೆ ಅಧಿಕೃತವಾಗಿ ಲಿಂಕ್ ಆಗಿರುತ್ತೆ ನೋಡಿ. ಕೆಲವೊಬ್ರು ಗೃಹಲಕ್ಷ್ಮಿ 2-3 ಬ್ಯಾಂಕ್ ಅಕೌಂಟ್ ಹೊಂದಿರ್ತಾರೆ. ಅವಾಗ ಆಧಾರ್ ಕಾರ್ಡ್ಗೆ ಯಾವ್ದು ಸೀಡಿಂಗ್ ಆಗಿರುತ್ತೆ ಆ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಿರುತ್ತೆ. ಹೀಗಾಗಿ ನಿಮ್ದು 2-3 ಬ್ಯಾಂಕ್ ಅಕೌಂಟ್ ಇದ್ರೆ 3 ಕೂಡ ಚೆಕ್ ಮಾಡ್ಕೊಳ್ಳಿ. ಅಥವಾ ನೀವು ಸೀಡಿಂಗ್ ಮಾಡಿಸ್ಕೊಳ್ಳಿ ಬ್ಯಾಂಕ್ ಅಕೌಂಟ್ಗೆ, ಮತ್ತೆ NPCI ಮ್ಯಾಪಿಂಗ್ ಆನ್ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನೀವು ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥೆ ಸ್ಥಾನದಲ್ಲಿ ಇರಬೇಕು. ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಫಾರಂ ಇನ್ನೂ ಕೂಡ ಓಪನ್ ಇದೆ. ನೀವು ಕೂಡ ಸೇವಾ ಸಿಂಧು ಮೂಲಕ ಈಗಲೂ ಕೂಡ ಅರ್ಜಿಯನ್ನ ಹಾಕಬಹುದು ವೀಕ್ಷಕರೇ. ನೀವು ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯರ ಹೆಸರು ಅಂದ್ರೆ ಮಹಿಳೆಯರ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು. ಅವರು ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು. ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ರೆ ಅವರಿಗೂ ಕೂಡ ಈಗ ಅರ್ಜಿ ಹಾಕಿದ್ರೆ
ಒಂದು 2 ತಿಂಗಳದ ಒಳಗೆ ಅವರಿಗೂ ಕೂಡ ಹಣ ಬರೋದಕ್ಕೆ ಶುರುವಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ಕೊನೆ ದಿನಾಂಕ ಅಂತ ಯಾವುದೇ ಕಾರಣಕ್ಕೂ ಇದಕ್ಕೆ ಇಟ್ಟೇ ಇಲ್ಲ ಅಂತ ಹೇಳ್ಬೋದು. ಇದು ಕೂಡ ಗುಡ್ ನ್ಯೂಸ್. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಸಹಕಾರಿ ಸಂಘ ಕೂಡ ಪ್ರಾರಂಭವಾಗಿದೆ. ಅಂದ್ರೆ ಸರ್ಕಾರದಿಂದಲೇ ನಿಮಗೆ ಸಾಲ ಸೌಲಭ್ಯ ಕೂಡ ಮಾಡಿಕೊಡಲಾಗ್ತಾ ಇದೆ. ಮಹಿಳೆಯರು ಏನಾದ್ರೂ ಉದ್ಯಮ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಒಂದು ಅಡಮಾನ ಇಲ್ಲದೆ, ಗ್ಯಾರಂಟಿ ಇಲ್ಲದೆ ನಿಮಗೆ 30,000 ರೂಪಾಯಿ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾತ್ರ ಮಾಡಿಕೊಡ್ತಾರೆ. ಇದಕ್ಕೋಸ್ಕರ ನೀವು ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಹೆಸರನ್ನ ಓಪನ್ ಮಾಡಿಸಬೇಕಾಗುತ್ತೆ. ನಿಮ್ಮ ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ನೀವು ಸದಸ್ಯರಾಗಬೇಕು. ಪ್ರತಿ ತಿಂಗಳು 200 ರೂಪಾಯಿ ಪಾವತಿ ಮಾಡಿ 6 ತಿಂಗಳವರೆಗೂ, ನಂತರ 7ನೇ ತಿಂಗಳು ನಿಮಗೆ ಬರೋಬ್ಬರಿ 30,000 ರೂಪಾಯಿ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಸಿಗಲಿದೆ ವೀಕ್ಷಕರೇ. ಇನ್ನು ಅದೇ ತರ ಬಜೆಟ್ ನಲ್ಲಿ ಮಾಡಿದ ಎಲ್ಲಾ ಘೋಷಣೆಗಳನ್ನ ಮೇ ತಿಂಗಳ ಒಳಗೆ ಜಾರಿ ಮಾಡಿ ಅಂತ ಸಿದ್ದರಾಮಯ್ಯನವರು ಕಾರ್ಯದರ್ಶಿಗಳಿಗೆ ಒಂದು ವಾರ್ನಿಂಗ್ ಮತ್ತು ಸೂಚನೆ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೋದ ವರ್ಷದ ಬಜೆಟ್ ನಲ್ಲಿ ಘೋಷಣೆಯಾದ 13 ಘೋಷಣೆಗಳು ಜಾರಿ ಆಗೇ ಇಲ್ಲ. ಅವು ಘೋಷಣೆಗಳು ಕೇವಲ ಲಿಖಿತದಲ್ಲಿ ಮಾತ್ರ ಇದ್ದಾವೆ, ಆದ್ರೆ ಅಧಿಕೃತವಾಗಿ ಜಾರಿಗೆ ಬಂದಿಲ್ಲ. ಅದಕ್ಕೆಲ್ಲ ಯಾರು ಹೊಣೆ ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಈ ಬಾರಿ ಬಜೆಟ್ ನಲ್ಲಿ ಮಾಡಿದ್ದ 565 ಘೋಷಣೆಗಳನ್ನ ಆದೇಶಕ್ಕೆ ಇದೇ ಒಂದು ಮೇ ತಿಂಗಳ ಅಂತ್ಯದ ಒಳಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮೇ ತಿಂಗಳ ಅಂತ್ಯದ ಒಳಗೆ ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಈ ಬಾರಿ ಬಜೆಟ್ ನಲ್ಲಿ ಒಟ್ಟು 565 ಘೋಷಣೆಗಳನ್ನ ಮಾಡಲಾಗಿದೆ. ಈ ಒಂದು ಎಲ್ಲಾ ಯೋಜನೆಗಳಾಗಿರ್ಬೋದು, ಘೋಷಣೆಗಳನ್ನ ಮೇ ತಿಂಗಳ ಒಳಗೆ ಆದೇಶಗಳ ಮೂಲ ಅನುಷ್ಠಾನ ಪ್ರಕ್ರಿಯೆಯನ್ನ ಆರಂಭಿಸಬೇಕು ಮತ್ತು ಇಲಾಖಾವಾರು ಬಾಕಿ ಇರೋ ಕಡತಗಳನ್ನ ಶೀಘ್ರದಲ್ಲೇ ವಿಲೇವಾರಿ ಮಾಡಿ ಹಣಕಾಸು ಇಲಾಖೆ ಮಂಜೂರಾತಿ ನೀಡಿರೋ 24,300 ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಾನೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಆಗಿದ್ದಾವೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಆದ್ರೆ ಇಲ್ಲಿ ಬಜೆಟ್ ನಲ್ಲಿ ಘೋಷಣೆಯಾದ ಪ್ರತಿಯೊಂದು ಯೋಜನೆಗಳನ್ನ ಮೇ ತಿಂಗಳ ಒಳಗೆ ಜಾರಿ ಮಾಡಬೇಕು. ಇದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಬರುತ್ತೆ. ಅಂದ್ರೆ 6,200 ಕೋಟಿ ರೂಪಾಯಿ ಹಣ ಅನ್ನಭಾಗ್ಯ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮೇ ತಿಂಗಳ ಒಳಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತಾರಾ, ಈ ಒಂದು ಪ್ರಶ್ನೆ ಕೂಡ ಬರುತ್ತೆ. ಎದಕ್ಕಂದ್ರೆ ಮೇ ತಿಂಗಳ ಒಳಗೆ ಸರ್ಕಾರ ಘೋಷಣೆ ಮಾಡಿರೋ ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಮಾಡಿದ್ದಾರೆ ಅದೆಲ್ಲ ಕೂಡ ಮೇ ತಿಂಗಳ ಒಳಗೆ ಜಾರಿಗೆ ಬರಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಈಗ ಈ ಒಂದು ಯೋಜನೆ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗೋ ಎಲ್ಲಾ ಒಂದು ಸೂಚನೆಗಳು, ಎಲ್ಲಾ ಒಂದು ಮುನ್ಸೂಚನೆಗಳು ಇದಾವೆ. ಈಗ ನೋಡಿ, ನಿಮಗೆ ಅಕ್ಕಿ ಜೊತೆಗೆ ನಿಮಗೆ ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ 4 ವಸ್ತುಗಳನ್ನ ಕೊಡಲಾಗುತ್ತೆ. ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಧಾನ್ಯಗಳನ್ನ ಕೊಡಲಾಗುತ್ತೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಇನ್ ಮುಂದೆ ಅಕ್ಕಿ ಕೊಡಲ್ಲ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಕೊಡ್ತಾರೆ. ಅಂದ್ರೆ ಇಂದಿರಾ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ವೀಕ್ಷಕರೇ, ಮೊದಲಿಗೆ ಬಂದು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನ ಕೊಡಲಾಗುತ್ತೆ. 2.5 ಕೆಜಿದು, 5 ಕೆಜಿದು, 7.5 ಕೆಜಿದು ಈ ತರ 3 ಕಿಟ್ ಗಳನ್ನ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ ಅಂತವರಿಗೆ 2.5 ಕೆಜಿದು ಒಂದು ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ 5 ಕೆಜಿಯ ಒಂದು ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತ ಕುಟುಂಬಕ್ಕೆ 7.5 ಕೆಜಿಯ ಒಂದು ಕಿಟ್ ಅನ್ನ ಕೊಡ್ತಾರೆ ವೀಕ್ಷಕರೇ. ಇನ್ನು ಹೆಸರು ಕಾಳು ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಸದ್ಯಕ್ಕೆ ಕೊಡೋದಿಲ್ಲ. ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಇನ್ಕ್ಲೂಡಿಂಗ್ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಇದು BPL ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಈಗ ಉಲ್ಬಣವಾಗಿದೆ. ಹೌದು ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಏಜೆನ್ಸಿಗಳ ಮುಂದೆ ಗ್ರಾಹಕರ ಸಾಲು ಕ್ಯೂ ನಲ್ಲಿ ನಿಂತ ಜನ ಅಂತಾನೆ ಹೇಳ್ಬೋದು. ಬುಕಿಂಗ್ ದಿನ ಕೊಡ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಕೊಡ್ತಾ ಇಲ್ಲ ಅಂತ ಗ್ರಾಹಕರು ಈಗಾಗಲೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳ್ಬೋದು. ನೋಡಿ, ಅಮೆರಿಕ ಇರಾನ್ ಯುದ್ಧದಿಂದಾಗಿ ಉಂಟಾದ ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಈಗ ನಮ್ಮ ಕರ್ನಾಟಕದಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಏನಪ್ಪಾ, ಈಗ ಯುದ್ಧ ಮುಗದೆ ಹೋಯ್ತು, ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಒಂದು ದಿನ 993 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. 3,000 ರೂಪಾಯಿ ಗಡಿ ದಾಟಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ಮೊದಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಕೆಲವೊಂದು ಅಂಗಡಿಗಳನ್ನ, ಬಾಗಿಲುಗಳನ್ನ ಬಂದ್ ಮಾಡಿ ತಮ್ಮ ಊರುಗಳಿಗೆ ಹೊರಟು ಹೋಗಿದ್ದಾರೆ. ಇನ್ನು ಕೆಲವರು ಬಂಡಿ ಮೇಲೆ ಊಟ ಮತ್ತು ತಿಂಡಿ ಮಾಡ್ತಾ ಇದ್ದವರು, ಸ್ನಾಕ್ಸ್ ಅಂಗಡಿಗಳು ಕೂಡ ತಮ್ಮ ಬಾಗಿಲುಗಳನ್ನ ಬಂದ್ ಮಾಡಿ ಬೇರೆ ಊರುಗಳಿಗೆ ಈಗಾಗಲೇ ಒಂದು ಹೋಗಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಊಟ ತಿಂಡಿ ಬೆಲೆ ಕೂಡ ಈಗ ಬೆಲೆಯಲ್ಲಿ ಏರಿಕೆ ಆಗಲಿದ್ದಾವೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ ನೋಡಿ, ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆಗಿರೋದ್ರಿಂದ
ಹೋಟೆಲ್ ಊಟ ತಿಂಡಿ ಅಂದ್ರೆ ಇಡ್ಲಿ ವಡಾ ದೋಸೆ ಪೂರಿ ಇನ್ನು ಊಟ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ. ನೋಡಿ, ಟೀ ಕಾಫಿ ಬೆಲೆ ಕೂಡ 2 ರಿಂದ 3 ರೂಪಾಯಿವರೆಗೂ ಏರಿಕೆ ಆಗಲಿದೆ ಅಂತೆ. ಮತ್ತು ಇಡ್ಲಿ ವಡಾ ದೋಸೆ ಪೂರಿ ಇದರದ್ದು ಬೆಲೆ 5 ರಿಂದ 10 ರೂಪಾಯಿ. ಇನ್ನು ಊಟದ ಬೆಲೆ 20 ರಿಂದ 25 ರೂಪಾಯಿವರೆಗೂ ಏರಿಕೆ ಆಗಬಹುದು. ಎದಕ್ಕಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಅದರ ಹಿನ್ನೆಲೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇನ್ ಮುಂದೆ OTP ಆಧಾರಿತ ಗ್ಯಾಸ್ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಗ್ಯಾಸ್ ಸಿಲಿಂಡರ್ಗೆ ಈ KYC ಕಡ್ಡಾಯವಾಗಿ ನೀವು ಮಾಡಿಸಿಕೊಂಡಿರಬೇಕು. ಇನ್ನು ಮನೆಗೆ ಬಳಸುವ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ವಾಣಿಜ್ಯಕ್ಕೆ ಬಳಸುವಂತಿಲ್ಲ, ಕಮರ್ಷಿಯಲ್ ಆಗಿ ಬಳಸುವಂತಿಲ್ಲ ಅಂತ ಖಡಕ್ ಸೂಚನೆ ಕೂಡ ಕೊಡಲಾಗಿದೆ ಗ್ರಾಹಕರಿಗೆ. ಇನ್ನು ಕೇವಲ ಗ್ಯಾಸ್ ಸಿಲಿಂಡರ್ ಮಾತ್ರ ಅಲ್ಲ, ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ದರ ಪರಿಷ್ಕರಣೆ ಆದ್ರೆ ಇದರದ್ದು ಬೆಲೆ ಕೂಡ ಏರಿಕೆ ಆಗಲಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆದ ಹಿನ್ನೆಲೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಬೆಲೆ ಪರಿಷ್ಕರಣೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಈಗ ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ 5 ರೂಪಾಯಿವರೆಗೂ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಬಹುದು. ಇನ್ನು ಬನ್ನಿ ವೀಕ್ಷಕರೇ, ಕೊನೆಯದಾಗಿ ಹೇಳ್ಬೇಕಂದ್ರೆ ಮತ್ತೆ ಮೇ 20ನೇ ತಾರೀಕಿನಿಂದ ತಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ಮೇ 20ನೇ ತಾರೀಕಿನಿಂದ ರಾಜ್ಯಾದ್ಯಂತ ಸಾರಿಗೆ ಬಸ್ಗಳ ಸಂಚಾರವನ್ನ ಸ್ಥಗಿತ ಮಾಡೋದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, ಒಂದು ವೇಳೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಮೇ 20ನೇ ತಾರೀಕಿನ ನಂತರ ಬಸ್ಗಳು ಓಡಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾದ್ಯಂತ ಈ ಬಾರಿ ಭಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇ 19ನೇ ತಾರೀಕಿನವರೆಗೂ ಗಡುವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಈಡೇರಿಸಿಲ್ಲ ಅಂದ್ರೆ ಬಸ್ ಸಂಚಾರ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಸೊ ನೀವು 20ನೇ ತಾರೀಕಿನ ನಂತರ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರವಾಗಿರಿ. ಬಸ್ಗಳ ಸಂಚಾರ ಇದೆಯೋ ಅಂತ ಚೆಕ್ ಮಾಡ್ಕೊಂಡು ಪ್ಲಾನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.